ಇದು ನೋಡಿದ್ರೆ ಒಂದು ನಿಮಗೆ ಇಮೋಜಿ ಕಳಿಸ್ತಿರ್ಬೋದಾರೆ ಭಾಳಷ್ಟು ಡೆತ್ ಆಗ್ಯಾವ. ಡೆತ್ ಏನಾಗೈತಿ ತೋರಿಸ್ತಾನೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ ಫ್ರಾಮ್ ಚಂಡೀಗಢ. ನಿನ್ನೆ ಇದ್ವಿ ನಾವು ಹೋಟೆಲ್ ಸ್ಟಾರ್ 79 तू मेरे से प्यार करती है या नहीं करती ये बता दे तू बस. नहीं मैं तेरे से लास्ट बार पूछ रहा हूँ तेरा मेरे से प्यार है या नहीं. ಇಸ್ಮೇಲೆ ನಾನು ಏನೈತಿ AC ರೂಮ್ನಾಗ 16 ಡಿಗ್ರಿ ಇಟ್ಕೊಂಡು ಮಸ್ತ್ ರಾತ್ರಿ ಮಲ್ಕೊಂಡಿದ್ವಿ. ಸಾಯಿನೂ ಇದ್ದ. ಬಟ್ ಬೆಳಗ್ಗೆ ಎದ್ದು ಏನು ಮಾಡಿದ್ವಿ, ಥಂಡಿ ಭಾಳ ಐತೆ ತಡಿಪ, ಹೊರಗಿನ ವೆದರ್ನು ಮಸ್ತ್ ಐತಿ. ಹಿಂಗೆ ವಾ ಏನು ಮಾಡಿದ್ವಿ, ಸುಡು ನೀರಲ್ಲೇ ಜಳಕ ಮಾಡಿ ಹೊರಗೆ ಬಂದ್ವಿ ರೂಮ್ನಾಗ ಅಷ್ಟೇ ತಣ್ಣಗೆ. ರೂಮಿಂದ ಹೊರಗೆ ಬರೋದ್ಬಿಟ್ಲೆ ಸೀದಾ 40 ಡಿಗ್ರಿ. ಬೆಳಗ್ಗಿರ ಲಗೇಜ್ ಎಲ್ಲ ಲೋಡ್ ಮಾಡೋ ಮಟ್ಟ ಪೂರ ಏನು ಜಳಕ ಮಾಡಿ ಬಂದಿದ್ವಿ, ಮೈ ಎಲ್ಲ ತೋದಾಗಲೇ. ಈಗ ಇಲ್ಲಿಂದ ಏನೈತಿ, ಜಸ್ಟ್ ಇಲ್ಲಿ ಮುಂದೆ ಇದು ಹೈವೇ ಹಿಡಿದು ಸ್ಟ್ರೇಟ್ ಹೊಂಟ್ಬಿಡೋದು. ಈ ಟೈಪ್ ನಿನ್ನೆ ರಾತ್ರಿ ಹುಡುಕಿ ರೂಮ್ ಮಾಡಿದ್ವಿ ರೋಡ್ನಾಗ. ಆ್ಯಂಡ್ ಬೆಳಗ್ಗೆ ಅಂತ ಏನು ಗಾಡಿ ಓಡಿಸಾಡತ್ತಾರಪ್ಪ, ಎಲ್ಲ ಒಬ್ಬೊಂದು ಗಾಡಿಗೂ ಸ್ಟಾಕ್ ಸೈಲೆನ್ಸರ್ ಇಲ್ಲ. ಎಲ್ಲರೂ ಬಡ್ರು ಒದರಾಡ್ಸಿದೆ. ಇಲ್ಲಿ ಪೊಲೀಸ್ರು ಏನು ಹಿಡಿತಾರಲ್ಲ ಗೊತ್ತಿಲ್ಲ ಅವರಿಗೆ. ಸಾಯಿ ಏನೈತಿ ಮ್ಯಾಲೆ ಹೋಗ್ಯಾನ ಏನೋ ಸಾಮಾನು ತೊಗೊಂಬರಕ್ಕೆ. ಉಳಿದಿದ್ದು ಏನೈತಿ ಎಲ್ಲರದು ಲಗೇಜ್ ಫಿಟ್ಟಿಂಗ ಆ್ಯಂಡ್ ಏನೇನು ಸಾಮಾನು ತರೋದಿತ್ತು ಎಲ್ಲ ಮುಗಿದೈತಿದ ರೆಡಿ ನಿಂತೈತಿ. ಗಾಡಿ ಪೂರ ಚೊಕ್ಕ ರೆಡಿ ನಿಂತೈತಿ. ಚೈನ್ ಸ್ಪ್ರೇ ಆಯ್ತು, ಲೀವ್ ಮಾಡೋದು. ಇದೊಂದು ಶೂಸ್ ಒಂದು ಏನೈತಿ, ನಾನು ಕ್ಯಾಶುವಲ್ ಶೂಸ್ ಇಲ್ಲಿ ಕಟ್ಟೇನಿ. ಉಳಿದಿದ್ದು ಬೇರೆ ಎಲ್ಲೂ ಏನೂ ಜಾಗ ಇಲ್ಲ, ಫುಲ್ ಕಚ್ಚ ತುಂಬೈತಿ. ಇಲ್ಲಿಂದ ಬಿಡೋಕ್ಕಿಂತ ಮುಂಚೆ ಒಮ್ಮೆ ವೆದರ್ ಚೆಕ್ ಮಾಡೋದೈತಿ. ಮುಂದಿನ ಇವತ್ತಿನ ಫೋರ್ಕಾಸ್ಟ್ ಹೆಂಗೈತಿ, ಕ್ಲೌಡ್ಸ್ ಅದಾವೋ, ಮಳೆ ಐತೋ ಎಲ್ಲ ನೋಡೋದೈತಿ. ಇಸ್ಮೇಲಿಂದ ಇಂಜಿನ್ ಆಯಿಲ ಚೊಕ್ಕಾಗೈತಿ. 4 ಸತಿ ಫ್ಲಶ್ ಮಾಡಿದ್ರಂತ. 4 ಸತಿ ಫ್ಲಶ್ ಮಾಡಿದ್ಮೇಲೆ ಚೊಕ್ ಮಾಡೋದೈತಿ ಗಾಡಿ. ಸೊ ಗಾಡಿದು ಏನೈತಿ, ಸರ್ವಿಸ್ ಮಾಡಿದ್ಮೇಲೆ ಅವರು ರೀಸೆಟ್ ಮಾಡಿದ್ದಿಲ್ಲ ಮೀಟ್ರನ್ನ. ಅದನ್ನು ರೀಸೆಟ್ ಮಾಡಿಕೊಂಡು ಹೆಂಗೆ ಏನು ಸ್ವಲ್ಪ ಎಲ್ಲ ನೋಡ್ಕೊಂಡು ನಾವು ಇಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಹೊಂಟ್ವಿ ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಬಟ್ ಇದೇನು ರೂಮ್ನಾಗಿದ್ವಿ, ಓಕೆ ಇತ್ತು ಸ್ಟಾರ್ 79 ಹೋಟೆಲ್. ಆ್ಯಂಡ್ ರಾತ್ರಿ ಏನು ಪಿಜ್ಜಾ ತಿಂದಿದ್ವಿ, ಅಂಥ ಪರಿ ಏನು ಹೆವಿನೂ ಅನಿಸಿದ್ದಿಲ್ಲ, ಬ್ಲೋಟಿಂಗ್ ಬಿದ್ದಿದ್ದಿಲ್ಲ. ಆ್ಯಂಡ್ ನಿಮಗೆಲ್ಲ ಆಡಿಯೋ ಏನಪ್ಪ ಇದು ಸ್ವಲ್ಪ ಏನೋ ಡಿಫ್ರೆಂಟ್ ಬರತೈತಿ ಅಂತಂದು ಅನ್ಸಾಗತ್ರ. ರಾತ್ರಿ ಏನೋ ಗೊತ್ತಿಲ್ಲ, ಇನ್ನು ಬೆಳಗ್ಗೆ ಲಗೇಜ್ ಲೋಡ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ, TRRS ಟು TRRS ಕನೆಕ್ಟ್ರ್ ಏನೈತಿ ಗೋಪ್ರೋ ಟು ನಮ್ದು ಮೈಕಿಗೆ ಅಡಾಪ್ಟರ್ ಅದು ಮುರಿದಿತ್ತು. ಹೀಗಾಗಿ ಇದೆಲ್ಲ ವಾಯ್ಸ್ ಓವರ್ ಮಾಡೋದು ಒಂದು ಆ್ಯಸ್ ಅ ಚಾಲೆಂಜ್ ತೊಗೊಂಡು ನಾನು ಮಾಡಕತ್ತೀನಿ ಇದನ್ನು ವಿಡಿಯೋ ಎಡಿಟ್. ಆ್ಯಂಡ್ ಮೈಲೇಜ್ ಏನೈತಿ ಪೆಟ್ರೋಲ್ ಹಾಕ್ಸಿದಾಗ ಗೊತ್ತಾಯ್ತು 36 ಮಟ್ಟ ಹೈವೇದಾಗ ಆ್ಯಾವ್ರೇಜ್ ಕೊಡತೈತಿ ಹಿಮಾಲಯನ್. ಆ್ಯಂಡ್ ಇಷ್ಟು ಮೈಲೇಜ್ ಸಿಗತೈತಿ ನಿಮ್ಗೆ ಅಂದ್ರೆ ಏನೈತಿ, ಜೀವನ ಧನ್ಯ ಆದಂಗೆ. ಗಾಡಿ ಹೈವೇ ಮೇಲೆ ತೊಗೊಂಡ್ರಿ, ಟ್ರಿಪ್ಪಿಗೆ ಹೊಂಟ್ರಿ, 36 ಮೈಲೇಜ್ ಕೊಡತೈತಿ ಅಂದ್ರಪ್ಪ ಗ್ರೇಟ್. ಆ್ಯಂಡ್ ಗೂಗಲ್ ಮ್ಯಾಪ್ಸ್ ಏನೈತಿ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಅಂಥೇಳಿ ಎಲ್ಲ ನಮಗೆ ರಗಡ್ ಮಾಡಿಬಿಟ್ಟೈತಿ. ಇವತ್ತು ವಾಯ್ಸ್ ಓವರ್ ಮಾಡಾಕತ್ತೀನಿ ಅಂದ್ಕೊಳ್ಳಿ ಏನೈತಿ, ಇನ್ನೂ ನನಗೆ ಮೆಮ್ರಿ ಫ್ರೆಶ್ ಐತಿ, ಅದಕ್ಕೆ ನಾನು ಹೇಳಬಲ್ಲೆ ಇದ್ರ ಬಗ್ಗೆ. ಒಂದು ಕೆಳಗಿಳಿದಿತ್ತು ಗೋಪ್ರೋ ಏನೈತಿ, ಗೂಗಲ್ ಮ್ಯಾಪ್ಸ್ ಏನೈತಿ ಸ್ಟ್ರೇಟ್ ಕರ್ಕೊಂಡು ಹೋಗ್ಬಿಡ್ತಾ ಲುಧಿಯಾನ ಸೈಡ. ಈ ಕಡೆ ರೈಟ್ ಹೋಗಿ ಡೆಲ್ಲಿ ಬರ್ತೈತಿ, ಈ ಕಡೆ ಹೋದ್ರೆ ಕೆಳಗೆ ಜೈಪುರ್ ಬರ್ತೈತಿ. ಆ್ಯಂಡ್ ಇಲ್ಲೇನೈತಿ ಇದು ಲಿಚ್ಚಿ. ಭಯ ಇಸ್ಕೋ ಕ್ಯಾ ಬೋಲ್ತೆ? ಆಡು ಅವ್ರು ಇಸ್ಕೋ ಪಲಂ. ಇದು ಪ್ಲಮ್ ಅಂತ ಇವ್ರ ಪ್ರಕಾರ, ಇದು ಆಡು ಅಂತ. ಇವೇನೈತಿ ಹೆಂಗದವಪ್ಪ, ಇದು ನೋಡ್ರಿಲ್ಲ, ಇದು ನೋಡಿದ್ರೆ ಒಂದು ನಿಮಗೆ ಇಮೋಜಿ ಕಳಿಸ್ತಿರ್ಬೋದಾನ. ಸೇಮ್ ನಮಗೂ ಅದ ಇಮೋಜಿ ನೆನಪಾತದ ನೋಡಿ. ಈಗ ಅದನ್ನು ತೊಗೊಂಡೇವಿ, ಇದನ್ನು ತೊಗೊಂಡೇವಿ. ಲಿಚ್ಚಿ ಏನೈತಿ ತೊಗೊಂಡಿಲ್ಲ, ಲಿಚ್ಚಿ ಆಲ್ರೆಡಿ ಟೇಸ್ಟ್ ಮಾಡಿ ಆಗೈತೆ ಒಮ್ಮೆ. ಯಾವಾಗ ಶಿಮ್ಲಾ ಎಂಟ್ರ್ ಆಗತ್ತಿದ್ವಿ ಅವಾಗ. ಈ ಫ್ರೂಟ್ ಅಂತೂ ಭಾಳ ಆಗತ್ತಪ್ಪ ನನಗೆ. ಇದನ್ನು ತಿಂದು ಏನೈತಿ ಪಟ ಮುಂದಕ್ಕೆ ಆಮೇಲೆ ನಾಷ್ಟ ಊಟ 2 ಸೇರಿ ಬ್ರಂಚ್ ಮಾಡಿಬಿಡೋಣ ಇವತ್ತಂತ. ಈಗ ಫ್ರೂಟ್ ಸೇಲ್ ಮಾಡಿದ ಗಾಡಿ ಮುಂತಗೊಂತ ನಮಗೆ ಕಾಕ ಏನೋ ಅವ್ನ ಅಂಗಡಿ ಮುಂದೆ ಗಾಡಿ ಹಚ್ಚಬಾರ್ದಂತ ರೋಡ್ ಅವ್ರ ಅಜ್ಜಾರ್ದೈತಿ. ಇಲ್ಲಿಂದ ನಾವೇನು ಹೈವೇ ಬಿಟ್ಟು ಕೆಳಗಿಳಿದ ಫ್ರೂಟದು ಎಲ್ಲ ತಿಂದು ಮುಗಿಸಿದ್ದಾಗಿತ್ತು. ಇಲ್ಲಿಂದ ನಾವು ಹೊಂಟ ಕೂಡಲೇ ನಮ್ಗೆ ಇನ್ನೂ ಗೊತ್ತಿದ್ದಿಲ್ಲ ಇದು ಹೈವೇ ಬಿಟ್ಟು ಕೆಳಗೆ ಅದಕ್ಕೆ ಇಳಿಸಿ ನಮಗೆ ಈ ರೂಟಿಗೆ ಕರ್ಕೊಂಡು ಹೊಂಟದಂತ. ಐ ಥಿಂಕ್ ಅಲ್ಲೊಂದು ಮುಂದೆ ಆಕ್ಸಿಡೆಂಟ್ ಆಗಿತ್ತು, ಅದ್ರ ಸಂಬಂಧ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ನಮಗೆ ಇದು ಅವಾಯ್ಡ್ ಮಾಡಿಸ್ಕೊಂಡು
ಮೇನ್ ಹೈವೇದಿಂದ ಬಿಟ್ಟ ಈ ಕಡೆ ಲುಧಿಯಾನ ಮೇಲೆ ಹಾಸಿ ಹೋಗೋಂಗ ಕರ್ಕೊಂಡು ಹೊಂಟು. ನಾನು ಏನು ಯೋಚನೆ ಮಾಡಿದೆ, ಲುಧಿಯಾನದಿಂದ ಹೊಂಟೇವಪ್ಪ ಅಂದ್ರೆ ಇಲ್ಲೇ ನಮ್ಮ ಸರೀಮ ಅಂತೇನಂದಾರ ಅಂಕಲ್ ಅವ್ರಿಗೆ ಬೆಟ್ಟದಂಗೆ ಹೋಗ್ತೈತಿ, ಅವ್ರಿಗೆ ಬೆಟ್ಟಾಗಿ ಅಲ್ಲಿಂದ ಮುಂದೆ ಹೋಗೋಕ್ಕಾಕೈತಿ ಅಂಥೇಳಿ ನಾನು ಹೊಂಟೆ ಖುಷಿಲೇ. ಬಟ್ ಇದೇನು ರೋಡ್ ನೋಡಾಕತ್ತೀರಿ ಇದು ಓಕೆ ಐತಿ, ಮ್ಯಾನೇಜೇಬಲ್. ಬಟ್ ಹೀಟ್ ಏನೈತಿ ಭಾಳ ಅಂದ್ರೆ ಭಾಳ ಇತ್ತು. ಮುಂದೆ ನಮಗೆ ಇದೊಂದು ಡಾಬಾ ಕಂತ, ಈ ಡಾಬಾ ಕಂಡ್ಗಳು ಏನೈತಿ ಪಟ ಹೋದ್ವಿ ಡಾಬಾಕ್ಕೆ ಹೊಳಸ್ಕೊಂಡು ಗಾಡಿ ಕೈ ತಗೊಂಡ್ವಿ ರಗಡ ಆಗ್ಬಿಟ್ಟಿತ್ತು ನಮಗೆ. ಅಲ್ಲಿ ಹೋಗಿ ನಿಂತವ್ರೆ ಏನೈತಿ ಸೀದಾ ನಾವು ಊಟ ಆರ್ಡ್ರ್ ಮಾಡಿದ್ವಿ. ಆ ಊಟ ಅಂತೂ ಇಂಥ ಪರಿಪ ಅಂದರೆ ಹೇಳ್ತೇನೆ, ನಮ್ಮ ಯಾವುದೋ ಒಂದು ಹಳ್ಳಿ ಒಂದು ಖಾನಾವಳಿದಾಗ ಹೋದ್ರೂ ನಿಮ್ಗೆ ಇಂಥ ಚಲೋ ಊಟ ಸಿಗ್ತೈತಿ. ವಿಷ್ಣು ಡಾಬಾ ಅಂತ ಊಟ ಮುಗಿದೈತಿ. ಈಗ ನೀರು ಕುಡ್ದು ಗಾಡಿ ಹತ್ತಿದ್ವಿ ಅಂದ್ರೆ ಅದೇನು ಮೈಗೆ ಗಾಳಿ ಹತ್ತಲ್ಲ, ಬಿಸಿದಾಗಲಿ ತಣ್ಣದಿರಲಿ ಅವಾಗ ಸ್ವಲ್ಪ ರಿಲೀಫ್ ಆಕೈತಿ. ಅಲ್ಲಿ ಮಠ ಸಮಾಧಾನ ಆಗಲಿ. ಇಲ್ಲಂತೂ ಏನು ಕೂಲರ್ ಏನು ಹಚ್ಚಿ ಕೊಡೋಲ್ಲ ನಮಗೆ. ಸೌತಿಕಾಯಿ 2 ಬೌಲ್ ಹೊಡೆದಿದ್ದೇವೆ. ಎಲ್ಲನೂ ಏನು ಬಂತಪ್ಪ ಹಿಸಾಬ್ ಅಂತ ಚೊಕ್ಕ. ಮಧ್ಯಾಹ್ನ ಊಟ ವಿತೌಟ್ ರೈಸ್ ಮಾಡೀವಿ. ನಿದ್ದೆ ಅಂತೂ ಬರೋಂಗಿಲ್ಲ. ಈಗ ಚಪಾತಿ ಆಟ ತಿಂದೆ ಸಣ್ಣ. ಇನ್ನೇನಪ್ಪ ಊಟ ಅಂತೂ ಚಲೋ ಆಗಲಿಲ್ಲ. ಮುಂದೆ ರೋಡಲ್ಲಿ ಚಲೋ ಇರ್ತಾವೆ ಅನ್ಕೊಂತ ಹೊಂಟ್ವಿ. ಅದು ಏನು ಅನ್ಕೊಳಕತ್ತಿದ್ವಿ ಮನಸ್ಸಿನಾಗ ಆಗಬಾರ್ದಂತ ಆತ ಗೂಗಲ್ ಮ್ಯಾಪ್ಸ್ ಎಲ್ಲೆಲ್ಲೇ ಹಾಸಿ ಯಾವುದಾದ್ರು ಅಂಡರ್ ಪಾಸ್ನಾಗ ಹಾಸಿ ನೀರು ಇರಲಾರ್ದಲ್ಲೇ ಮಳೆ ಆಗ್ಲಾರ್ದಲ್ಲೇ 2-3 ದಿನ ಆಗಿತ್ತು ಮಳೆ ಆಗಿಲ್ಲ. ಅಂಥ ಜಾಗದಾಗೂ ನಮಗೆ ವಾಟರ್ ಕ್ರಾಸಿಂಗ್ ಲದಾಖ್ನಾಗ ಸಿಗ್ಲಾರ್ದಂಥ ವಾಟರ್ ಕ್ರಾಸಿಂಗ್ನ ಇಲ್ಲಿ ಕರ್ಕೊಂಡು ಹೋಗೈತಿ ಗೂಗಲ್ ಮ್ಯಾಪ್ಸ್. ಸೊ ಒಂದು ಪೆಟ್ರೋಲ್ ಬಂಪ್ನಾಗ ಚಲೋ ಜಸ್ಟ್ ಫ್ರೆಶ್ಲಿ ಲೈಕ್ ಕನ್ಸ್ಟ್ರಕ್ಟೆಡ್ ಒಂದು ಇದೇನಿತ್ತು ಶಾಪ್. ಆ ಶಾಪ್ನಾಗ ಅಂದ್ರೆ ಓನರ್ ಎಷ್ಟು ಪ್ಯಾಷನೇಟ್ ಇದ್ರಂದ್ರೆ ನಮ್ದು ಶೆಲ್ ಆ ಲೆಕ್ಕಕ್ಕೆ ನಮ್ದು ಪೆಟ್ರೋಲ್ ಪಂಪ್ ಇಲ್ಲ. ಬಟ್ ನಮ್ದು ಏನು ನಮ್ಮ ಪೆಟ್ರೋಲ್ ಪಂಪ್ನಾಗ ಏನೈತಿ ಒಂದು ಶೆಲ್ಗಿಂತ ಹೈಟೆಕ್ ಒಂದು ಶಾಪ್ ಇರ್ಬೇಕಂತ ಹೇಳಿ ಓನ್ ಶಾಪ್ ತೆಗ್ದಾರ. ಒಳಗೆ ಫುಲ್ ಮ್ಯಾಟಿಂಗ್, ಕುಂದ್ರಾಗ ಸೋಫಾ ಗೀಫಾ ಕಸ್ಟಮರ್ಸ್ ಬಂದ್ರಂದ್ರೆ. ಆ್ಯಂಡ್ AC ಮೇನ್ ಎಂಥ ಶಿಕ್ಕಿ ಒಳಗೆ ಕುಂತ್ಕೊಂಡು ಪಟ ಏನೈತಿ ಒಂದು ಜ್ಯೂಸ್ ಕುಡ್ದು ಅಲ್ಲಿಂದ ನಾವು ಹೊಳ್ಳಿ ಹೈವೇ ಅಲ್ಲೈತಿ ಸೀದಾ 10 ಕಿಲೋಮೀಟ್ರ್ ದೂರ ಆದ್ರೆ ಅಂತಂದು ಹುಡ್ಕೊಂತ ಹೋದ್ವಿ. ಆ್ಯಂಡ್ ಜಸ್ಟ್ ಒಂದು 15 ನಿಮಿಷದಾಗ ಹೈವೇ ಸಿಕ್ತ. ಆ ಹೈವೇ ಕಂಡಾಗ ನಮಗೆ ಆಗಿದ್ದು ಖುಷಿ ಹೇಳ್ತೀನಿ ನನಗೆ ವರ್ಡ್ಸ್ಲೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗೈತೆ ನಮಗೆ ಈ ಹೈವೇ ಕಂಡು ಕೂಡಲೇ. ಇದು ಏನೈತಿ ಎವ್ರಿ ಟೈಮ್ ನಾವು ರೈಡಿಗೆ ಹೋದಾಗ ಆಕೈತಿ. ಸಾಯಿ, ನಾನು, ಸತ್ಯ, ಇಲ್ಲಾಂದ್ರೆ ನಮ್ಮ ಇಸ್ಮೇಲ್ ಅದ ಇಷ್ಟೇ ಎಕ್ಸ್ಟ್ರಾ. ಬಟ್ ಎವ್ರಿ ಟೈಮ್ ಏನೈತಿ ಇದು ಆಗೋದ. ಹಿಂಗೆ ಸಿಗ್ನಲ್ ನಿಂತೈತಿ, ಸಿಗ್ನಲ್ ಬಿಡುತ್ತಲೇ ಒಮ್ಮಿಂದೊಮ್ಮೆ ಎಲ್ಲರಿಗೂ ಏನು ಜೋಶ್ ಬರ್ತೈತೋ, ಏನು ಬೋರ್ಡಮ್ ಆಗತೈತೋ, ಏನು ಟಯರ್ಡ್ನೆಸ್ ದೂರ ಮಾಡೋಕೆ ಹೋಗೋದಿಲ್ಲ. ನಿಂತ ಕಡೆ ಅಂದ್ರೆ ಡ್ರ್ಯಾಗ್ ರೇಸ್ ಸ್ಟಾರ್ಟ್ ಮಾಡ್ತೇವೆ. ಹಿಂಗೆ ಅದನ್ನು ನೀವು ಮಾಡೋಕೆ ಹೋಗ್ಬೇಡ್ರಿ. ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೈತೆ ಅಂತ ಹೇಳಿ ಮಾಡ್ತೀವಿ. ಆಜು ಬಾಜು ಮಂದಿ ಹೆಂಗೆ ಅದಾರ ಏನೆಲ್ಲ ಸ್ವಲ್ಪ ನೋಡಿರ್ತೀವಿ ಆವಾಗ ಮಾಡೋದು. ಬಟ್ ಇವತ್ತು ನಮಗೇನೈತಿ ದೇವ್ರ ಇಷ್ಟೆಲ್ಲ ಖುಷಿಲೇ ಹೈವೇ ಹಾಕ್ಬಿಟ್ಟಿರಿಪ್ಪ, ನಿಮಗೆ ಇನ್ನೂ ಅಷ್ಟು ಖುಷಿ ಪಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಅನ್ನಕತ್ತಿದ್ದ ಅನ್ಸೋದ್ರಿ. ಯಾವ ಹೈವೇ ಖುಷಿಲೇ ಓಡಿಸ್ಕೊಂಡು ಮಸ್ತ್ ಹೊಂಟಿದ್ವಿ. ಮುಂದೆ ಮಳೆ ಆಗ್ತದೆ ಸ್ವಲ್ಪ. ಆ ಕಡೆ ಏನೋ ರೋಡ್ ಕನ್ಸ್ಟ್ರಕ್ಷನ್ ಆಗತ್ತಿದ್ದ ಕೆಲಸ ಏನೋ ಪ್ರೊಟೆಸ್ಟ್ ಟೈಪ್ ನಡೆದಿದ್ದಕ್ಕೆ ಅಲ್ಲಿಂದ ನಮಗೆ ಹೊಳ್ಳಿ ಯೂಟರ್ನ್ ತೊಗೊಂಡ ಈ ಕಡೆ ಇದೇನು ನಮ್ದು ವಿಲೇಜಸ್ ಇರ್ತಾವೆ ಅದ್ರ ನಡುಕ್ಕೆ ಹಾಸಿ ಹೋಗುವಂಥದ್ದು ಒಂದು ರೋಡ್ ತೋರಿಸ್ತೆ ಗೂಗಲ್ ಮ್ಯಾಪ್ಸ್. ಈ ಕಡೆ ಬಂದು ಯೂಟರ್ನ್ ತೊಗೊಳತ್ಲೆ ನಮಗೇನೈತಿ ಗೂಗಲ್ ಮ್ಯಾಪ್ಸ್ನ ಹಿಂಗಾಸಿ ಹೋಗಂತ. ಆ್ಯಂಡ್ ಲಿಟರ್ಲಿ ನಮಗೆ ಮಳೆ ಆಗಿದ್ದ ಹೊತ್ತಕ್ಕೆ ಯಾವ ರೋಡ್ನಾಗ ಹೊಂಟಿದ್ವಿ ಅದ್ರ ಬಾಜುಕ್ಕೆ ಬಲಗಡೆನೂ ರಿವರ್ ಎಡಗಡೆನೂ ರಿವರ್ ಅನ್ಸಾಗಿತ್ತು. ಬಟ್ ಇಟ್ ಈಸ್ ನಾಟ್ ರಿವರ್, ಇದು ಅವ್ರದ್ದು ಹೊಲದ ನಡಕ್ಕೆ ನೀವು ಯಾವೇನು ಹೊಡ್ಯಾತೀವಿ. ಪೇವರ್ಸ್ ಹಾಕಿಲ್ಲ ಇವರು ಅಣ್ಣಗಳು, ಇಟ್ಟಂಗಿಗಳನ್ನ ಪೇವರ್ಸ್ ಹಾಕ್ದಂಗೆ ಹಾಕಿ ರೋಡ್ ಮಾಡ್ಯಾರ. ಅವು ಎಷ್ಟು ದಿನ ನಡೀತಾವೋ ಇಟ್ಟಂಗಿದ ರೋಡ್ ಗೊತ್ತಿಲ್ಲ. ಬಟ್ ಗಾಡಿ ಮಾತ್ರ ಹೇಳ್ತೇನೆ, ಒಮ್ಮೆ ಕೆಸರಾಗಿ ಹೋತಲ್ಲ ಈ ಕಡೆ ಹೋಗೋದು ಆ ಕಡೆ ಹೋಗೋದು. ಆ್ಯಂಡ್ ಎಲ್ಲಿ ರೋಡ್ ಅದಾವ ರೋಡ್ ಹಿಂಗೆ ಅದಾವ ಕಂಡೀಷನ್ ರೋಡಿಂದ. ಹಾಲತ್ ಅನ್ನೋದು ಏನೈತಿ ಖರಾಬ್ ಆಗೈತಿ. ಇಲ್ಲ ಬದಾಮ್ದು ತೊಗೊಂಡು ಹೈವೇ ಬಾಜು ನಿಂತೇವೆ. ಯಾಕಂದ್ರೆ ಒಮ್ಮಿನೊಮ್ಮೆ ಹೊಂಟ ಮ್ಯಾಪ್ ಸೀದಾ ಹೈವೇ ಮೇಲೆ ನೀವು ಯೂಟರ್ನ್ ತೊಗೊರಿ ಅಂತ, ಇದಕ್ಕೆ ಯೂಟರ್ನ್ ತೊಗೊಂತ ಹೇಳಪ್ಪ ಅಂತ ಸೈಡಾಗಿ ನೋಡಿದ್ರೆ ಮತ್ತೆಲ್ಲ ಸೀದಾ ಹೋಗ್ರಿ ಅಂತ ಹೇಳ್ತಾ ಅದಕ್ಕೆ ತಲೆ ಕೆಟ್ಟ ಏನೈತಿ ಒಂದು ಸ್ವಲ್ಪ ಏನಾರ ಹೊಟ್ಟೆಗೆ ತುಂಬಿಸ್ಕೊಂಡ ರೈಟ್ ಅನ್ನೋನಿಗೆ ಭಾಳಷ್ಟು ಡೆತ್ ಆಗ್ಯಾವ. ಡೆತ್ ಏನಾಗೈತಿ ತೋರಿಸ್ತೇವೆ ನಿಮಗೆ ನೋಡ್ರಿಲ್ಲ. ವೈಸರ್ ಮೇಲೆ ಎಲ್ಲ ಚೊಕ್ಕ ಹುಳ, ಮುಂದಿನ ವಿಂಡ್ಶೀಲ್ಡ್ ಮೇಲೆ ಚೊಕ್ಕ ಹುಳ. ಇದೆಷ್ಟ ಅಲ್ದ ಜಾಕೆಟ್ ಮೇಲೆ ತುಂಬ್ಯಾವ. ಅದು ಜಾಕೆಟ್ ಹಾಕೊಳಕ್ಕೆ ಮನ್ಸಾಗತ್ತಿಲ್ಲ, ತೆಗೆದು ಸೈಡ್ ಇಟ್ಟೀನಿ. ಸಿಕ್ಕಿ ಭಾಳ ಆಗತ್ತೆ. ಸದ್ಯ ಇಲ್ಲಿ ಧರಮ್ ಡಾಬಾ ಅಂತೈತಿ. ಇಲ್ಲಿ ಪಾನ್ ಮಾಡಕ್ಕೆ ಹೇಳಿವಿ. ನೀರು ಕುಡಿದು ಜ್ಯೂಸ್ ಗೀಸ್ ಕುಡಿದು ಎಲ್ಲ ಆಗೈತಿ. ಈಗ ಊಟ ಅಂತೂ ಏನು ಮಾಡೋಂಗಿಲ್ಲ ನಾವು. ಸೀದಾ ಏನೈತಿ ಪಾನ್ ಹಾಕೊಂಡು ಬಿಡೋದು ಇರಿದ್ರಿ ಪ್ಲಾನ್.
ಈ ಹೈವೇ ಸಿಕ್ಕೈತಿ, ಸ್ವಲ್ಪ ಕಿಲೋಮೀಟರ್ ಕವರ್ ಮಾಡೋಣ ಅಂತ. ಆತಪ್ಪ, ಇನ್ನೇನು ತಣ್ಣಂಗೆ ಸ್ವಲ್ಪ ಏನ ಕುಡಿದು ಬಾಡಿ ಎಲ್ಲ ತಣ್ಣ ಮಾಡ್ಕೊಂಡ್ವಿ, ಒಂದು 2 ಪ್ಯಾಕೆಟ್ ಚಿಪ್ಸ್ ತಿಂದೇವಿ ಅಂದ್ಲೇ ಹಾಲತ್ ಖರಾಬ್. ಟ್ರಾಫಿಕ್ ಲೇನ್ ಬಿಟ್ಟು ಸೈಡಿಗೇನ ಪಟ್ಟಿ ಇರ್ತೈತಿ, ಒಂದು ಗಾಡಿ ಸೈಕಲ್ ಹೋಗಕ್ಕೆ ಜಾಗ, ಅದರೊಳಗೂ ಮಂದಿ ಬಂದು ನಿಂತು ಇರಿಟೇಷನ್ ಮಾಡ್ತಾರಪ್ಪ. ಅಂದ್ರೆ ಎಂಥ ಟ್ರಾಫಿಕ್ ಇವ್ರದ. ನಾವು ನಮ್ಮ ಕರ್ನಾಟಕದ ಹುಬ್ಳಿದಾಗ ಏನೈತಿ ಭಾಳ ಸುಖದಿಂದ ಆರಾಮದಿಂದ ಅದೇವಂತ ಅನ್ನೋ ಥಾಟ್ ಏನೈತಿ ಇಲ್ಲಿ ಬಂದಾಗ ನನಗೆ ಅನಿಸ್ತ. ಯಾಕಂದ್ರೆ ಟ್ರಕ್ನವಂಗೆ ಲೇನ್ ಡಿಸಿಪ್ಲಿನ್ ಇಲ್ಲ, ಬೈಕ್ನವ್ರಿಗೆ ಲೇನ್ ಡಿಸಿಪ್ಲಿನ್ ಇಲ್ಲ, ಕಾರ್ನವ್ರಿಗಂತೂ ಮೊದಲಿಲ್ಲ. ಅದ್ರ ನಡಕ್ಕೆ ಎಲೆಕ್ಟ್ರಿಕ್ ಆಟೋ, ಅದ್ರ ನಡಕ್ಕೆ ಕಮರ್ಷಿಯಲ್ ವೆಹಿಕಲ್ದವ್ರದ್ದು ಡ್ರೈವರ್ದು. ಇಲ್ಲಿ ನೋಡ್ರಿ, ಟ್ರಾವೆಲರ್ ಏನಿದೆ, ಟೆಂಪೋ ಟ್ರಾವೆಲರ್ ಸುಳ್ಳ ಯೂಟರ್ನ್ ಹೊಡ್ಯಾತ. ನಾವು ಇಲ್ಲಿ ಮುಂದೆ ಟ್ರಾಫಿಕ್ ಆಗಿದ್ದ ಇಂಥವ್ರ ಸಂಬಂಧ. ಮುಂದೆ ಖುಲ್ಲಾನೇ ಐತಿ ರೋಡ್, ಬಟ್ ಟ್ರಾಫಿಕ್ ಇವ್ರು ಮಾಡ್ಕೊಳಕತ್ತಾರ. ಬಟ್ ಅದು ತಪ್ಪಿಸ್ಕೊಂಡ್ವಿ, ಟ್ರಾಫಿಕ್ ಮುಂದೆ ಬಂದ್ವಿ ಅನ್ನೋತ್ಲೆ ಇನ್ನೊಂದು ಟ್ರಾಫಿಕ್. ಎದಕ್ಕಪ್ಪ, ಇಂಥ ಹೈವೇದಾಗ ಇಂಥ ಆಕ್ಸಿಡೆಂಟ್ ಆಗುವ ಏನೈತಿ ಕಾಮನ್ ಇದು. ಇವ್ರದ್ದು ಆಕ್ಸಿಡೆಂಟ್ ಆಯ್ತು, ಅದನ್ನ ನೋಡಕ್ಕೆ 4 ಮಂದಿ ನಿಂತ್ರೆ ಅವ್ರಿಂದ ಫುಲ್ ಟ್ರಾಫಿಕ್ ಚಾಲು ಫುಲ್. ಏನು ಓಪನ್ ರೋಡ್ ಸಿಗುತ್ತಲೇ ಗಾಡಿ ಹಿಂಗೆ ಓಡಿಸೇವಿ. ಇಸ್ಮಾಯಿಲ ನಾನು ಸಾಯಿ ಮಜಾ ಮಾಡಿದ್ದ ಹಂಗೆ ಹಿಂಗೆ ಅನ್ಕೊಂತ ಮುಂದೆ ಬಂದ್ವಿ ಅನ್ನೋ ಮಠ ಅಂದ್ರೆ ಮತ್ತು ಹೈವೇ ಚೇಂಜ್, ಗೂಗಲ್ ಮ್ಯಾಪ್ಸ್ ಇರ್ತೀವಿ. ಇದನ್ನ ನೋಡ್ಕೊಂತ ನಾವ ಇನ್ನೇನು ಒಂದು ಗಾಡಿ ಸೈಡಿಗೆ ಹಚ್ಬಿಡೋಣಪ್ಪ ಅನ್ನೋದಕ್ಕೆ ಮುಂದೆ ನಮಗೆ ವೆದರ್ ಒಮ್ಮೆ ಫುಲ್ ಚೇಂಜ್, ಎಕ್ದಮ್ ಸೆ ವಕ್ತ್ ಬದಲ್ದಿ, ಜಜ್ಬಾತ್ ಬದಲ್ದಿ. ಇದೇನು ನಿಮಗೆ ಇದು ಸ್ಕ್ರೀನಾಗ ಕಾಣಾಕತ್ತೈತಿ ಈಗ, ಇಷ್ಟು ವಿಸಿಬಿಲಿಟಿ ನಮಗಂತೂ ಇದ್ದಿದ್ದಿಲ್ಲ. ಬೆಳಗ್ಗೆ ನಸಗ್ನಾಗ 5-6 ಗಂಟೆಗೆ ನೀವು ಹೋದ್ರೆ ಏನು ಫಾಗ್ ಇರುತ್ತೆ, ಆ ಲೆಕ್ಕಕ್ಕೆ ಫಾಗ್ ಇತ್ತು. ಅಲ್ಲಿಂದ ಮತ್ತೆ ಗೂಗಲ್ ಮ್ಯಾಪ್ ರೋಡ್ ಬಿಟ್ಟು ಕೆಳಗೆ ಇಳಿಸ್ತು ನಮಗೆ. ಮತ್ತು ವಾಟರ್ ಕ್ರಾಸಿಂಗ್, ಮಳೆ ಎಲ್ಲೇ ಆಗೈತಿ, ಫಾಗ್ ಎಲ್ಲೇ ಬಿದ್ದೈತಿ, ಏನು ವೆದರ್ ತಿಳಿವಲ್ತ. ಅಲ್ಲಿಂದ ಮತ್ತೇನೈತಿ, ಇಂಟೀರಿಯರ್ ರೋಡ್ಸ್ ಚೊಕ್ಕ. ಆ ರೋಡ್ಸೊಳಗೆ ನಮಗೆ ಒಂದು ಜಿಂಕಿ ಅದ ಕಾಣೋದು, ಎಲ್ಲರ ಮೂಲ್ಯಾಗ ಒಂದು ಮೊಸಳಿ ಕಾಣೋದು. ಅದನ್ನು ನೋಡಕ್ಕೆ ನಿಂತಿಲ್ಲ ನಾವು ಅವತ್ತು. ಸೀದಾ ಏನೈತಿ, ಕಟಗಿಲೆ ಮೊಸಳಿಲೆ ಅನ್ಕೊಂತ ಮಸ್ಕೇರಿ ಮಾಡ್ಕೊಂತ ಹೊಂಟ್ವಿ ನಾವು ಮುಂದೆ. ಅದಾತ್ಪ ಅನ್ನೋದ್ಲೆ ಮತ್ತು ವಾಟರ್ ಕ್ರಾಸಿಂಗ್. ನಮ್ದು ಲೈಫ್ ಅನ್ನೋದೇನೈತಲ್ಲ, ಇವತ್ತು ದೇವ್ರ ನಮ್ದು ಪೇಷನ್ಸ್ ಲೆವೆಲ್ ಇಂಥ ಪರಿ ಚೆಕ್ ಮಾಡಾಕತ್ತಿದ್ದ ಅಂದ್ರೆ, ಸಾಯಿಗೆ ನನಗೆ ಇಸ್ಮಾಯಿಲ್ಗೆ 3 ಮಂದಿಗೆ ತಲೆ ಅನ್ನೋದೇನೈತಿ ಬುರ್ಜಿ ಪಾವ್ ಮಿಸಳ ಪಾವ್ ಹಂಗೆ ಆಗ್ಬಿಟ್ಟಿತ್ತು ನೋಡ್ರಿಪ್ಪ ಫುಲ್. ಇಲ್ಲಿಂದ ನಾನೇನು ಮುಂದೆ ಭಾಳ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಮ್ದು ಬಾಡಿ ಸ್ಟ್ರೆಸ್ಸಿಗೆ ರೈಡಿಂಗ್ ಟೆನ್ಷನ್ ಅದು ಇದು ಅಂಥೇಳಿ ಫುಲ್ ಕೈ ಕೊಟ್ಬಿಟ್ಟಿತ್ತು. ಸೀದಾ ಒಬ್ಬರು ಅಂಕಲ್ ಹಿಂಗಾಸಿ ಹೋಗ್ರಿಪ್ಪ ಅಂಥೇಳಿ ಒಂದು ಪಾಪ 30 ಕಿಲೋಮೀಟ್ರ್ ನಾನು ಹಿಂದಿಂದ ಬರ್ರಿ ಗೂಗಲ್ ಮ್ಯಾಪ್ಸ್ ಕಾಡಾಕತ್ತಿದ್ರೆ, ನಾನು ಇವಾಗ ಮುಟ್ಟಿಸ್ತೀನಿ ಅಂಥೇಳಿ ಕರ್ಕೊಂಡು ಬಂದು ರೂಮ್ ಮುಟ್ಸಿದ್ರೆ. ಇವತ್ತು ನಾವು ಗುರುಗ್ರಾಮ್ ಮುಟ್ಟಿದ್ದ ಏನೈತಿ ದೊಡ್ಡ ಮಾತಾಗಿತ್ತು. ಇದನ್ನೆಲ್ಲ ಹೇಳ್ಕೊಂತ ಈ ವಿಡಿಯೋಲ್ಲಿ ಮುಗಿಸೋಣಂತ. ಜೈ ಶ್ರೀರಾಮ್.